ಇವತ್ತಿನ ಪಾಠ ಓದು ಪಠ್ಯ ಅಕ್ಷರದ ಬೆನ್ನತ್ತಿ ಹರಿವ ಹುಡುಕುತ್ತ. ಟ ಅಪ್ಪಗೆರೆ ಸೋಮಶೇಖರ. ಅಡೆತಡೆಗಳಿರುವುದೇ ಹಾರುವುದಕ್ಕೆ, ಹಾರಿ ಜಯಿಸುವುದಕ್ಕೆ. ಅದು ಕ್ರೀಡಾ ಕ್ಷೇತ್ರಕ್ಕೂ ಅನ್ವಯಿಸುತ್ತದೆ, ಮನುಷ್ಯನ ಬದುಕಿಗೂ ಅನ್ವಯಿಸುತ್ತದೆ. ಅಡೆತಡೆಗಳಿರದೆ ಪಡೆದ ಗೆಲುವಿಗೆ, ಮುಟ್ಟಿದ ಗುರಿಗೆ ಯಾವುದೇ ಅರ್ಥವಿರದು. ಆಟದಲ್ಲಿ ಮತ್ತು ಬದುಕಿನಲ್ಲೂ ಇಂತಹ ಅಡೆತಡೆಗಳನ್ನು, ಸವಾಲುಗಳನ್ನು ಸಮಾನವಾಗಿ ಎದುರಿಸಿ ಸಾಧನೆಯ ಉತ್ತುಂಗಕ್ಕೇರಿದ ಕ್ರೀಡಾಪಟುವೆಂದರೆ ಅಮೆರಿಕದ ಕಿರಿಯ ಜೆಸ್ಸಿ ಓವೆನ್ಸ್. ಆತನ ಪೂರ್ಣ ಹೆಸರು ಜೇಮ್ಸ್ ಕ್ಲೆವೆಲ್ಯಾಂಡ್ ಓವೆನ್ಸ್. ಚಿಕ್ಕದಾಗಿ ಜೆ.ಸಿ. ಓವೆನ್ಸ್ ಎಂದೇ ಕರೆಯುತ್ತಿದ್ದರು. ಆದರೆ ಶಾಲೆಯ ಒಬ್ಬ ಬೋಧಕಿ ಜೆಸ್ಸಿ ಎಂದು ಕರೆದದ್ದೇ ಶಾಶ್ವತವಾಯಿತು. ವ್ಯಕ್ತಿಯೊಬ್ಬನ ವ್ಯಕ್ತಿತ್ವ ವಿಕಸನದ ಹಿನ್ನೆಲೆಯಲ್ಲಿ ಆತ ಬೆಳೆದ ಪರಿಸರ ಎಷ್ಟು ಮುಖ್ಯವೋ, ಪಡೆದ ಶಿಕ್ಷಣವು ಅಷ್ಟೇ ಪ್ರಧಾನವಾದುದು. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಬ್ರಿಟಿಷರ ಮುಕ್ತ ಶಿಕ್ಷಣ ಪದ್ಧತಿಯಿಂದಾಗಿ ಈ ನೆಲದ ಬಹುಸಂಖ್ಯಾತ ದಲಿತರ, ಶೋಷಿತರ ಬದುಕು ಸ್ಪಷ್ಟ ಅಸ್ತಿತ್ವವನ್ನು ಕಂಡುಕೊಳ್ಳಲಾರಂಭಿಸಿತು. ಮೊದಲ ತಲೆಮಾರಿನ ವಿದ್ಯಾವಂತ ದಲಿತ ಸಮುದಾಯವು ತಮ್ಮ ಬದುಕಿನ ಮೂಲ ಸೆಲೆಗಳನ್ನು ಅರ್ಥೈಸಿಕೊಳ್ಳುವ ಚಿಂತಾಜನಕ ಸ್ಥಿತಿಗತಿಯ ಬಗೆಗೆ ಉತ್ತರವನ್ನು ಕಂಡುಕೊಳ್ಳುವ ಸುತ್ತಲ ಸಮಾಜವನ್ನು ಆಮೂಲಾಗ್ರವಾಗಿ ಗ್ರಹಿಸುವ, ಪ್ರಶ್ನಿಸುವ ಹಾಗೂ ವಿಮರ್ಶೆಗೊಳಪಡಿಸುವ ನಿಟ್ಟಿನಲ್ಲಿ ಸ್ವತಂತ್ರ ಚಿಂತನ ಕ್ರಮದ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವಲ್ಲಿ ಶಿಕ್ಷಣ ಮಹತ್ತರ ಪಾತ್ರ ವಹಿಸಿದೆ. ದಲಿತರಲ್ಲಿ ಸ್ವಾಭಿಮಾನ, ಶೋಷಣೆಯ ವಿರುದ್ಧ ಪ್ರತಿಭಟನೆಯ ಸ್ವರೂಪ ಜಾಗೃತಗೊಂಡಿರುವುದು ಅಕ್ಷರ ಜ್ಞಾನದ ಪ್ರತಿಫಲವೇ ಆಗಿದೆ. ಸಮಾಜದಲ್ಲಿನ ನಿರ್ಲಕ್ಷಿತ ಸಮುದಾಯದ ವ್ಯಕ್ತಿಯೊಬ್ಬನಿಗೆ ಅಕ್ಷರ ಜ್ಞಾನ ದೊರೆತದ್ದೇ ಆದಲ್ಲಿ ಏನೆಲ್ಲ ಪರಿಣಾಮಗಳು, ಸಂಘರ್ಷಗಳು ಏರ್ಪಡುತ್ತವೆ ಎಂಬುದಕ್ಕೆ ಸಿದ್ಧಲಿಂಗಯ್ಯನವರೇ ಕಣ್ಣೆದುರಿನ ಸಾಕ್ಷಿ. ಇವರು ಪಡೆದ ಶಿಕ್ಷಣ ಮತ್ತು ಆ ಸಂದರ್ಭದ ಅನುಭವಗಳು ಇವರನ್ನು ಸಾಮಾಜಿಕ ಕಾಳಜಿಯ ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ರೂಪಿಸಿವೆ. ಸಿದ್ಧಲಿಂಗಯ್ಯನವರು ಅವರ ಕುಟುಂಬದಲ್ಲಿ ಎರಡನೇ ತಲೆಮಾರಿನ ವಿದ್ಯಾವಂತರು, ಜೊತೆಗೆ ಉನ್ನತ ವ್ಯಾಸಂಗ ಪಡೆದವರಲ್ಲಿ ಇವರೇ ಮೊದಲಿಗರು. ನನ್ನ ಮಗನನ್ನು ಓದಿಸಬೇಕು, ಅವನಿಗೆ ನೆಂಟರು ಬರೆದ ಕಾಗದ ಓದಲು ಬಂದರೆ ಸಾಕು, ಆಮೇಲೆ ಬಿಡಿಸಿಬಿಡುತ್ತೇನೆ ಎಂಬುದು ಹೆತ್ತ ತಾಯಿಯ ಹಂಬಲವಾಗಿತ್ತು. ಸಿದ್ಧಲಿಂಗಯ್ಯನವರು ತಮ್ಮ ವಿದ್ಯಾರ್ಥಿ ಬದುಕನ್ನು ನಿರುತ್ಸಾಹದಿಂದ ಆರಂಭಿಸಿದರು. ಇವರ ಬಾಲಕ ಮನಸ್ಸು ಶಾಲೆಯ ಬಂಧನಕ್ಕಿಂತ ಬಯಲಿನ ಮುಕ್ತತೆಯನ್ನು, ಸಹಜ ಸ್ವತಂತ್ರವನ್ನು ಹೆಚ್ಚು ಇಷ್ಟಪಡುತ್ತಿತ್ತು. ಹಾಗಾಗಿ ಇವರನ್ನು ಶಾಲೆಗೆ ಸೇರಿಸಲು ಇವರ ದೊಡ್ಡಪ್ಪ, ಆಲಯ್ಯ ಮತ್ತಿತರರು ಹಿಡಿಯುವ ಯತ್ನ ಮಾಡಿದರು. ನಾನು ತಪ್ಪಿಸಿಕೊಳ್ಳಲು ಎಷ್ಟು ಯತ್ನಿಸಿದರೂ ಅವರು ಬಿಡಲಿಲ್ಲ. ಹೇಗೋ ಅರಚಾಡುತ್ತಿದ್ದ ನನ್ನನ್ನು ಹೊತ್ತುಕೊಂಡು ಹೋಗಿ ಶಾಲೆಗೆ ಬಿಟ್ಟರು. ನಾನು ಗೊಲೋ ಎಂದು ಅಳುತ್ತಿದ್ದೆ. ಮನೆ, ತಂದೆ, ತಾಯಿ, ಕುರಿ, ದನಗಳ ನೆನಪಾದರಂತೂ ಕಣ್ಣೀರು ಒತ್ತರಿಸಿಕೊಂಡು ಬರುತ್ತಿತ್ತು. ಶಾಲೆಯ ಒಳಗಡೆ ನನಗಿಂತ ಚಿಂತಾಕ್ರಾಂತರಾದ ಹಲವು ಹುಡುಗರು ಕುಳಿತಿದ್ದರು. ಮಾಸ್ತರು ಬೆತ್ತದಿಂದ ಒಂದು ಏಟು ಕೊಟ್ಟ ಕೂಡಲೇ ನಾನು ಒಮ್ಮೆ ಜೋರಾಗಿ ಅತ್ತು ಸುಮ್ಮನೆ ಕುಳಿತುಕೊಂಡೆ ಎಂದು ವಿದ್ಯಾಭ್ಯಾಸದ ಆರಂಭಿಕ ದಿನಗಳನ್ನು ನೆನೆಯುತ್ತಾರೆ ಸಿದ್ಧಲಿಂಗಯ್ಯನವರು.
ಆರಂಭದ ದಿನಗಳಲ್ಲಿ ಶಾಲೆಯ ಬಗೆಗೆ ಅತೃಪ್ತರಾಗಿದ್ದ ಇವರು ನಂತರದ ದಿನಗಳಲ್ಲಿ ಶಾಲೆಯ ವಾತಾವರಣಕ್ಕೆ ಹೊಂದಿಕೊಂಡು ಆಸಕ್ತಿಯ ವಿದ್ಯಾರ್ಥಿಯಾಗಿ ಗುರುತಿಸಿಕೊಂಡರು. ಪಾಠ ಪ್ರವಚನದಲ್ಲಿಯೂ ಇಡೀ ತರಗತಿಗೆ ಮೊದಲನೆಯವರಾಗಿ ಉಪಾಧ್ಯಾಯರ ಪ್ರಿಯ ಶಿಷ್ಯತ್ವವನ್ನು ಗಳಿಸಿಕೊಂಡರು. ಆ ನಂತರದಲ್ಲಿ ಆದರ್ಶ ವಿದ್ಯಾರ್ಥಿಯ ಎಲ್ಲ ಗುಣಲಕ್ಷಣಗಳನ್ನು ಮೈಗೂಡಿಸಿಕೊಂಡು ಹಂತ ಹಂತವಾಗಿ ಮೇಲೇರಿದರು. ಸಿದ್ಧಲಿಂಗಯ್ಯನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು 1959ರಲ್ಲಿ ಮಾಗಡಿ ಹೊಸಪೇಟೆಯ ಬಿಸಲಮ್ಮನ ಗುಡಿಯ ಪಡಸಾಲೆಯಲ್ಲಿ ಆರಂಭಿಸಿದರು. ಶಾಲೆಯ ಉಪಾಧ್ಯಾಯರಾದ ನಾಗಪ್ಪಾಚಾರ್ ಇವರ ನೆಚ್ಚಿನ ಗುರುಗಳಾಗಿದ್ದರು. ಇಡೀ ಶಾಲೆಗೆ ಇವರು ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದ ಕಾರಣ ನಾಗಪ್ಪಾಚಾರ್ ತುಂಬ ಪ್ರೀತಿಸುತ್ತಿದ್ದರು. ಶಾಲೆ ಬಿಟ್ಟ ಬಳಿಕ ನಾಗಪ್ಪಾಚಾರ್ ಅವರ ಜೊತೆಯಲ್ಲಿ ನಡೆದು ಹೋಗಿ ಅವರನ್ನು ಸ್ವಲ್ಪ ದೂರ ಬಿಟ್ಟು ಬರುವುದು ಸಿದ್ಧಲಿಂಗಯ್ಯನವರ ದಿನನಿತ್ಯದ ಹವ್ಯಾಸವಾಗಿತ್ತು. ಮನೆಯಲ್ಲಿ ಇವರ ದೊಡ್ಡಪ್ಪ ಆಲಯ್ಯನವರು ಇವರಿಗೆ ಅಕ್ಷರಾಭ್ಯಾಸ ಮಾಡುತ್ತಿದ್ದರು. ಪುರಸಭೆಯ ಸದಸ್ಯರಾಗಿದ್ದ ಆಲಯ್ಯನವರ ಲೆಟರ್ ಹೆಡ್ ಮೇಲೆಯ ಇವರ ಅಕ್ಷರ ಬರೆದು ಅಭ್ಯಾಸ ಮಾಡುತ್ತಿದ್ದರು. ತಮ್ಮ ಅಭಿನಯ ಕಲೆಯಿಂದಾಗಿ ಶಾಲೆಯಲ್ಲಿ ಉಪಾಧ್ಯಾಯರು ಮತ್ತು ಎಲ್ಲ ಹುಡುಗರ ಪ್ರೀತಿ ಗೆಳೆತನವನ್ನು ಗಳಿಸಿದರು. ಒಂದು ದಿನ ತಮ್ಮ ಶಾಲೆಗೆ ಭೇಟಿ ನೀಡಿದ ಇನ್ಸ್ಪೆಕ್ಟರ್ ಅವರ ತುಟಿ, ಮುಖಭಾವ, ಮಾತು, ನಡಿಗೆ ಎಲ್ಲವನ್ನು ಅಭಿನಯಿಸಿ ತೋರಿಸಿ ಎಲ್ಲರನ್ನೂ ಹೊಟ್ಟೆ ಹುಣ್ಣಾಗುವ ಹಾಗೆ ನಗಿಸಿದ್ದರು. ಅಂದಿನಿಂದ ಶಾಲೆಯಲ್ಲಿ ಉಪಾಧ್ಯಾಯರ ಅಪೇಕ್ಷೆ ಮೇರೆಗೆ ಕಣ್ಣು ಮೆಡ್ಡರಿಸುವುದು, ಹುಚ್ಚನಂತೆ ಮುಖ ತಿರುಗಿಸುವುದು, ಹಲ್ಲು ಗಿಂಜುವುದನ್ನು ನಟಿಸಿ ತೋರಿಸಿ ಎಲ್ಲರನ್ನು ನಗಿಸುತ್ತಿದ್ದರು. ಸಿದ್ಧಲಿಂಗಯ್ಯನವರ ಮಾಗಡಿ ಹೊಸಪೇಟೆಯ ವಿದ್ಯಾಭ್ಯಾಸ ಕೇವಲ 1ನೇ ತರಗತಿಗೆ ಮುಕ್ತಾಯವಾಯಿತು. ಮಂಚನ ಬೆಲೆಗೆ ಹೋದ ಆರಂಭದಲ್ಲಿ ಬಂಧು ಬಳಗದವರ ಊರುಗಳನ್ನು ಸುತ್ತುತ್ತಾ ಕಾಲ ಕಳೆಯುತ್ತಿದ್ದ ಇವರನ್ನು ಸೋದರ ಮಾವ ಪಾಪಣ್ಣನವರು ಶಾಲೆಗೆ ಸೇರಿಸಲು ಯೋಚಿಸಿದರು. ಆದರೆ ಮಂಚನ ಬೆಲೆಯಲ್ಲಿ ಶಾಲೆ ಇಲ್ಲದ ಕಾರಣ ಪಕ್ಕದ ಊರಾದ ಅಣೇಕಂಪಯ್ಯನ ದೊಡ್ಡಿ ಶಾಲೆಗೆ 2ನೇ ತರಗತಿಗೆ 1961-62 ಸೇರಿಸಿದರು. ಶಾಲೆಗೆ ಸೇರಿದ ಆರಂಭದಲ್ಲಿ ಅಲ್ಲಿನ ಹುಡುಗರೊಟ್ಟಿಗೆ ಆತ್ಮೀಯವಾಗಿ ಬೆರೆತರು. ಈ ಶಾಲೆಯಲ್ಲಿಯೂ ಇವರು ಹುಡುಗರ ಮತ್ತು ಉಪಾಧ್ಯಾಯರಿಂದ ಕಥೆಗಾರ ಎಂದು ಕರೆಸಿಕೊಳ್ಳುತ್ತಿದ್ದರು. ಮನೆಯಲ್ಲಿ ಅಜ್ಜಿ ಮತ್ತು ತಾಯಿ ಹೇಳುತ್ತಿದ್ದ ಕಥೆಗಳನ್ನು ಮನಸ್ಸಿಟ್ಟು ಕೇಳಿ ನೆನಪಿಟ್ಟುಕೊಂಡು ಶಾಲೆಯಲ್ಲಿ ವಿರಾಮದ ವೇಳೆ ಅವುಗಳನ್ನು ಹೇಳುತ್ತಿದ್ದರು. ಸಿದ್ಧಲಿಂಗಯ್ಯನವರಿಗೆ ಹರಿಯುವ ನೀರಿನಲ್ಲಿ ಮಲಗುವುದೆಂದರೆ ಅತೀವ ಆನಂದ. ಅಣೆಕೆಂಪಯ್ಯನ ದೊಡ್ಡಿ ಶಾಲೆಯ ಉಪಾಧ್ಯಾಯರು ಮಕ್ಕಳನ್ನು ತಮ್ಮ ಮನೆಗೆ ಸೌದೆ ತರಲು ಕಾಡಿಗೆ ಅಟ್ಟುತ್ತಿದ್ದರು. ಮಾಸ್ತರರ ಮನೆಗೆ ಸೌದೆ ಪುಳ್ಳೆ ಆಯುವುದೇ ನಮ್ಮ ಕೆಲಸವಾಯಿತು. ಬಿಸಿಲಿನಲ್ಲಿ ಅಳೆದು ಸೌದೆ ತರುವುದು ನನಗಂತೂ ಕಷ್ಟಕರವಾಗಿ ಕಂಡಿತ್ತು. ನಾನು ಶಾಲೆಗೆ ಹೋಗುವವನಂತೆ ಮನೆಯಿಂದ ಹೊರಡುವೆನು. ನದಿಯ ದಡಕ್ಕೆ ಬರುತ್ತಿದ್ದೆ. ಸ್ಲೇಟು ಪುಸ್ತಕವನ್ನು ದಡದಲ್ಲಿಟ್ಟು ಬಟ್ಟೆ ಕಳಚಿ ಎಸೆದು ನೀರಿಗೆ ಬೀಳುತ್ತಿದ್ದೆ. ತಲೆ ಮಾತ್ರ ನೀರಿನಿಂದ ಹೊರಗೆ ಸುಡುವ ಬಿಸಿಲಿನಲ್ಲಿ ನದಿಯಲ್ಲಿರುವುದೇ ಒಂದು ಭಾಗ್ಯ. ಶಾಲೆ ಬಿಡುವ ಸಮಯದ ತನಕ ನೀರಿನಲ್ಲೇ ಇರುತ್ತಿದ್ದೆ ಎಂಬ ಸಿದ್ಧಲಿಂಗಯ್ಯನವರ ಮಾತುಗಳು ಬಾಲ್ಯದ ವಿಶಿಷ್ಟ ಅನುಭವಗಳನ್ನು ಪರಿಚಯಿಸುತ್ತವೆ. ದೇವಯ್ಯನವರು ತಮ್ಮ ಇಡೀ ಕುಟುಂಬವನ್ನು ಬೆಂಗಳೂರಿನ ಶ್ರೀರಾಮಪುರಕ್ಕೆ ವರ್ಗಾಯಿಸಿದ ಕಾರಣ ಸಿದ್ಧಲಿಂಗಯ್ಯನವರ ಮುಂದಿನ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ಮುಂದುವರಿಯಿತು.
ಶ್ರೀರಾಂಪುರಕ್ಕೆ ಬಂದ ಪ್ರಾರಂಭದಲ್ಲಿ ಬಹಳ ಮುಗ್ಧರಾಗಿದ್ದ ಇವರು ಆನಂತರದಲ್ಲಿ ತಮ್ಮ ತುಂಟತನ ಹುಡುಗಾಟಿಕೆಯಿಂದಾಗಿ ತಂದೆ ತಾಯಿಗೆ ಸಮಸ್ಯೆ ಮಗನಾದರು. ಇದನ್ನು ಮನಗಂಡ ಇವರ ತಂದೆ ದೇವಯ್ಯ ಅವರು ಮಗ ಹಾಳಾಗಬಾರದೆಂದು ರಾತ್ರಿ ಶಾಲೆಗೆ ಸೇರಿಸಿದರು. ಮಾಗಡಿಯ ಹೊಸಪೇಟೆ ಮಂಚನಬೆಲೆಯಲ್ಲಿ 1 ಮತ್ತು 2ನೇ ತರಗತಿಯನ್ನು ಮುಗಿಸಿದ ಕಾರಣ ಸ್ವಲ್ಪ ದಿನಗಳ ಬಳಿಕ ಶ್ರೀರಾಂಪುರದ ಸ್ಮಶಾನದ ಹರಿಶ್ಚಂದ್ರ ಘಾಟ್ ಹತ್ತಿರ ಇದ್ದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ 3ನೇ ತರಗತಿಗೆ 1962-63 ಇಸ್ವಿಯಲ್ಲಿ ಸೇರಿಸಿದರು. ಎಷ್ಟೇ ಬಡತನವಿದ್ದರೂ ಅದನ್ನು ಯಾರ ಮುಂದೆಯೂ ಪ್ರದರ್ಶಿಸದೆ ಬೆಳೆದು ಬಂದ ವ್ಯಕ್ತಿತ್ವ ಸಿದ್ದಲಿಂಗಯ್ಯನವರದ್ದು. ಶಾಲೆಯಲ್ಲಿ ಉಪಾಧ್ಯಾಯಿನಿ ಶ್ರೀಮತಿ ಆಂಡಾಲಮ್ಮನವರು ಸರ್ಕಾರದಿಂದ ಬಂದಿದ್ದ ಉಚಿತ ಪುಸ್ತಕ ಪೆನ್ಸಿಲುಗಳನ್ನು ಹಂಚುವ ಸಲುವಾಗಿ ಬಡ ವಿದ್ಯಾರ್ಥಿಗಳು ನಿಂತುಕೊಳ್ಳಿ ಎಂದಾಗಲೂ ಇವರು ಕುಳಿತೇ ಇದ್ದರು. ಒಂದು ದಿನ ಇವರು ಬಡವರು ಎಂದು ತಿಳಿದಾಗ ಆಂಡಾಲಮ್ಮನವರು ತುಂಬಾ ನೊಂದುಕೊಂಡು ಪುಸ್ತಕ ಪೆನ್ಸಿಲ್ ಕೊಡಿಸಿಕೊಟ್ರು. ಇದೇ ಶಾಲೆಯಲ್ಲಿ ಸಿದ್ದಲಿಂಗಯ್ಯನವರು ತಮ್ಮ ಓದನ್ನು ಅನುಕ್ರಮವಾಗಿ ಮುಂದುವರಿಸಿ 1967ರಲ್ಲಿ 7ನೇ ತರಗತಿಯಲ್ಲಿ ಉತ್ತೀರ್ಣರಾದವರು. ಈ ವೇಳೆಗಾಗಲೇ ಇವರು ಚೆನ್ನಾಗಿ ಓದುವ ಹುಡುಗ ಎಂದು ಶ್ರೀರಾಂಪುರದಲ್ಲಿ ಹೆಸರಾಗಿದ್ದರು. ಆ ಚಿಕ್ಕ ವಯಸ್ಸಿನಲ್ಲೇ ಸಾರ್ವಜನಿಕ ಗ್ರಂಥಾಲಯಗಳಿಗೆ ಹೋಗಿ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಸಿದ್ದಲಿಂಗಯ್ಯನವರು ರೂಢಿಸಿಕೊಂಡರು. ಮೊದಲಿಗೆ ಬಸವರಾಜ ಕಟ್ಟಿಮಣಿಯವರ ಸ್ವಾತಂತ್ರ್ಯದೆಡೆಗೆ ಕಾದಂಬರಿಯನ್ನು ಓದಿದ ಕಾರಣ ಆಸಕ್ತಿ ಹೆಚ್ಚಿ ಹಲವು ಕಾದಂಬರಿಗಳನ್ನು ಓದತೊಡಗಿದರು. ಇವರಿದ್ದ ಕೇರಿಯಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಊರಿಂದ ಪತ್ರ ಬಂದರೆ ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ಪತ್ರವನ್ನು ಓದಿಸಿ ಕೇಳುತ್ತಿದ್ದರು. ಕೆಲವರು ಇವರ ಕೈಯಿಂದಲೇ ತಮ್ಮ ಬಂಧು ಬಳಗದವರಿಗೆ ಪತ್ರ ಬರೆಸುತ್ತಿದ್ದರು. ಇದಕ್ಕೆ ಪ್ರತಿಫಲವಾಗಿ ಇವರಿಗೆ ಸಾಕಷ್ಟು ತಿಂಡಿ ಹಣ ಇನಾಮಾಗಿ ಸಿಗುತ್ತಿತ್ತು. ದೇವಯ್ಯನವರು ಬೆಂಗಳೂರಿಗೆ ಬಂದ ನಂತರ 6 ಜನ ಮಕ್ಕಳಾಗಿ ಕುಟುಂಬ ಹಿರಿದಾಯಿತು. ತಾವು ಇದ್ದ ಮನೆಗೆ ಪ್ರತಿ ತಿಂಗಳು ಬಾಡಿಗೆ ಕಟ್ಟಬೇಕಾಗಿದ್ದ ಕಾರಣ ಸಂಸಾರ ಸಾಗಿಸುವುದು ದುಸ್ತರವೆನಿಸಿತ್ತು. 1 ಕಿಲೋ ಸೌದೆಗೆ 10 ಪೈಸೆ ಕೂಲಿ ಸಿಗುತ್ತಿತ್ತು. ಕುಟುಂಬಕ್ಕೆ ಇದೇ ಜೀವನಾಧಾರ. ಕೂಲಿ ಸಿಗದಿದ್ದ ದಿನಗಳಲ್ಲಿ ಸಿದ್ದಲಿಂಗಯ್ಯನವರ ತಾಯಿ ವೆಂಕಟಮ್ಮನವರು ತಮ್ಮ ಓರಗೆಯ ಹೆಂಗಸರೊಟ್ಟಿಗೆ ಶಿವನಹಳ್ಳಿ ಕೆರೆಯಲ್ಲಿ ಗೋಟಿಗೆಡ್ಡೆ ಆಯಲು ಹೋಗುತ್ತಿದ್ದರು. ಕೆರೆಯ ಒಳಗೆ ಇಳಿದು ಅದರ ಬೇರುಗಳನ್ನು ಗುರುತಿಸಿ ಗೋಟಿಗೆಡ್ಡೆಯನ್ನು ಸಂಗ್ರಹಿಸುತ್ತಿದ್ದರು. ಬರುವ ದಾರಿಯಲ್ಲಿ ರಾಜಾಜಿನಗರದಲ್ಲಿ ಅನ್ನೆ ಸೊಪ್ಪು ಬೆರೆ ಸೊಪ್ಪು ಬಹುವಾಗಿ ಬೆಳೆಯುತ್ತಿತ್ತು. ಅದನ್ನು ಕಿತ್ತು ತರುತ್ತಿದ್ದರು. ಗೋಟಿಗೆಡ್ಡೆ ಮತ್ತು ಸೊಪ್ಪು ರಾತ್ರಿಯ ಆಹಾರಕ್ಕೆ ಒದಗುತ್ತಿತ್ತು. ಇಂತಹ ಕಷ್ಟದ ದಿನಗಳಲ್ಲೂ ದೇವಯ್ಯ ಮತ್ತು ವೆಂಕಟಮ್ಮನವರು ಮಗನನ್ನು ಓದಿಸಲೇಬೇಕೆಂಬ ಛಲದಿಂದ ಕೂಲಿ ನಾಲಿ ಮಾಡಿ ಶಾಲೆಗೆ ಶುಲ್ಕ ಕಟ್ಟಲು ಪುಸ್ತಕ ತೆಗೆದುಕೊಳ್ಳಲು ಸಿದ್ದಲಿಂಗಯ್ಯನವರಿಗೆ ಹಣ ಕೊಡುತ್ತಿದ್ದರು. ಏನೆಲ್ಲ ಕಷ್ಟಗಳು ಇದ್ದಾಗ್ಯೂ ದೇವಯ್ಯನವರು ತಮ್ಮ ಮಗನನ್ನು ಮಲ್ಲೇಶ್ವರಂನ 8ನೇ ಕ್ರಾಸ್ನಲ್ಲಿದ್ದ ಸರ್ಕಾರಿ ಪ್ರೌಢಶಾಲೆಗೆ 1967ರಲ್ಲಿ 8ನೇ ತರಗತಿಗೆ ಸೇರಿಸಿದರು. ಗಣಿತ ವಿಷಯದಲ್ಲಿ ಸ್ವಲ್ಪ ಹಿಂದಿದ್ದರು. ಕನ್ನಡ, ಸಮಾಜ, ವಿಜ್ಞಾನ, ಇಂಗ್ಲಿಷ್ ವಿಷಯಗಳಲ್ಲಿ ಸಿದ್ದಲಿಂಗಯ್ಯನವರು ತುಂಬಾ ಜಾಣ ವಿದ್ಯಾರ್ಥಿ ಎನಿಸಿಕೊಂಡಿದ್ದರು. ಪ್ರೌಢಶಾಲೆಯಲ್ಲಿ ಓದುವಾಗ ಇಡೀ ತರಗತಿಗೆ ಓದಿನ ವಿಚಾರದಲ್ಲಿ ಪರೀಕ್ಷಾ ಫಲಿತಾಂಶದಲ್ಲಿ
ಪ್ರಥಮ ಸ್ಥಾನವನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಡುತ್ತಿರಲಿಲ್ಲ. ಈ ಹಂತದಲ್ಲಿ ಕನ್ನಡ ಸಾಹಿತ್ಯದ ಓದಿನ ಬಗೆಗೆ ಇವರಲ್ಲಿ ಆಸಕ್ತಿ ಕೆರಳಿಸಿದವರು ಕನ್ನಡ ಕಾವ್ಯಗಳನ್ನು ರಾಗವಾಗಿ ಹೇಳಿಕೊಡುತ್ತಿದ್ದ ಎಂ ರೇವಣ್ಣನವರು ಮತ್ತು ಬಹಳ ಚೆನ್ನಾಗಿ ಪಾಠ ಮಾಡುತ್ತಿದ್ದ ಶ್ರೀ ರಾಮಚಂದ್ರ ರಾವ್ ಹಾಗೂ ಶ್ರೀಮತಿ ಪ್ರಮೀಳಾ ಮೇಡಮ್ ಮುಂತಾದ ಇವರು ಗುರು ವೃಂದದವರು. ಚುರುಕಿನ ಬುದ್ಧಿಯವರಾಗಿದ್ದ ಸಿದ್ಧಲಿಂಗಯ್ಯನವರು 8ನೇ ತರಗತಿ ಓದುತ್ತಿದ್ದಾಗಲೇ ಪ್ರಪಂಚದ ಎಲ್ಲ ದೇಶದ ರಾಜಧಾನಿಗಳು ಹಾಗೂ ಆ ದೇಶಗಳ ಪ್ರಧಾನಮಂತ್ರಿಗಳ ಹೆಸರನ್ನು ಹೇಳುತ್ತಿದ್ದರು. ಇದನ್ನು ಗಮನಿಸಿದ ಕೆಲವರು ಈತನಿಗೆ ಓದಿ ಓದಿ ಹುಚ್ಚು ಹಿಡಿದಿದೆ ಎಂದು ಗೇಲಿ ಮಾಡುವುದುಂಟು. ಇವರು ಇದ್ದ ಬಾಡಿಗೆ ಮನೆ ತುಂಬ ಚಿಕ್ಕದಾಗಿದ್ದು ಓದುವುದಕ್ಕೆ ಮಲಗುವುದಕ್ಕೆ ಬಹಳ ಸಮಸ್ಯೆಯಾಗಿದ್ದ ಕಾರಣ ಸಿದ್ಧಲಿಂಗಯ್ಯನವರು ಊಟ ಮಾಡಲು ಮಾತ್ರ ಮನೆಗೆ ಬರುತ್ತಿದ್ದರು. ಉಳಿದ ಸಮಯವನ್ನು ಹೆಚ್ಚು ಕಳೆದದ್ದು ಶ್ರೀರಾಂಪುರದ ಸ್ಮಶಾನವಾದ ಹರಿಶ್ಚಂದ್ರ ಘಾಟಿನಲ್ಲಿ. ಸ್ಮಶಾನದ ವಿದ್ಯುತ್ ಬೆಳಕಿನಲ್ಲಿಯೇ ಓದಿಕೊಂಡು ಬೆಳಗಿನ ಜಾವದಲ್ಲಿ ಮನೆಗೆ ಬರುತ್ತಿದ್ದರು. ಹಾಗಾಗಿ ಇವರು ಸ್ಮಶಾನ ಮೌನದ ಮಡಿಲಿನಲ್ಲಿ ಅರಳಿದ ಪ್ರತಿಭೆ. ಸಿದ್ಧಲಿಂಗಯ್ಯನವರ ತಾಯಿ ವೆಂಕಟಮ್ಮನವರು ತುಂಬಾ ಸ್ವಾಭಿಮಾನದವರು. ಬದುಕಿನಲ್ಲಿ ಎದುರಾದ ಸಂಕಷ್ಟಗಳಿಗೆ ಬೆನ್ನು ತೋರಿಸದೆ ಸವಾಲಾಗಿ ಸ್ವೀಕರಿಸಿದವರು. ಬೆಂಗಳೂರಿಗೆ ಬಂದ ನಂತರ 5 ಜನ ಮಕ್ಕಳಾಗಿ ಸಂಸಾರ ದೊಡ್ಡದಾಗಿ ಬದುಕು ಕಷ್ಟ ಸಾಧ್ಯವೆನಿಸಿದಾಗ ಬೆಂಗಳೂರಿನ ಆರ್ ಗೋಪಾಲಸ್ವಾಮಿ ಅಯ್ಯರ್ ಹಾಸ್ಟೆಲ್ನಲ್ಲಿ ಅಕ್ಕಿ ರಾಗಿ ಸ್ವಚ್ಛ ಮಾಡುವ, ಮುಸುರು ತಿಕ್ಕುವ ಕೆಲಸ ಮಾಡುತ್ತಾ ಮಕ್ಕಳ ಹೊಟ್ಟೆ ಬಟ್ಟೆಗಾಗಿ ಅವರ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸಿದರು. ಒಟ್ಟಾರೆ ಸಿದ್ಧಲಿಂಗಯ್ಯನವರ ಎಲ್ಲಾ ಯಶಸ್ಸುಗಳ ಹಿಂದೆ ಅವರ ತಂದೆ ತಾಯಿಗಳು ಬದುಕಿನಲ್ಲಿ ಎದುರಿಸಿದ ಸಂಕಷ್ಟ, ಶ್ರಮದ, ಬೆವರಿನ ಜೀವಂತ ಇತಿಹಾಸ ಇದೆ. ವೆಂಕಟಮ್ಮನವರು ತಾವು ಕೆಲಸ ಮಾಡುತ್ತಿದ್ದ ಆರ್ ಗೋಪಾಲಸ್ವಾಮಿ ಅಯ್ಯರ್ ಹಾಸ್ಟೆಲಿನಿಂದ ತರುತ್ತಿದ್ದ ಊಟದಿಂದಲೇ ಮಕ್ಕಳ ಹಸಿವನ್ನು ನೀಗಿಸಬೇಕಾಗಿತ್ತು. ಊಟ ವಸತಿಯ ಸಮಸ್ಯೆ ಉಲ್ಬಣಗೊಂಡಾಗ ಹಿರಿಯ ಮಗ ಸಿದ್ಧಲಿಂಗಯ್ಯನವರನ್ನು ತಾವು ಕೆಲಸ ಮಾಡುತ್ತಿದ್ದ ಹಾಸ್ಟೆಲ್ಗೆ ಸೇರಿಸಿದರು. ನಿಲಯ ಪಾಲಕರಾಗಿದ್ದ ಡಿ ವೆಂಕಟಯ್ಯನವರು ವೆಂಕಟಮ್ಮನವರ ಬಡತನವನ್ನು ಕಣ್ಣಾರೆ ಕಂಡವರಾಗಿದ್ದ ಕಾರಣ ಯಾವುದೇ ರೀತಿಯ ಶುಲ್ಕವನ್ನು ಪಡೆದುಕೊಳ್ಳದೆ ಹಾಸ್ಟೆಲ್ಗೆ ಪ್ರವೇಶ ನೀಡಿದರು. 8ನೇ ತರಗತಿಯಿಂದ ಮೊದಲುಗೊಂಡ ಇವರ ಹಾಸ್ಟೆಲ್ ಜೀವನ ಸ್ನಾತಕೋತ್ತರ ಪದವಿಯವರೆಗೂ ಮುಂದುವರಿಯಿತು. ಈ ಸುದೀರ್ಘ ಹಾಸ್ಟೆಲ್ ಜೀವನವೇ ಸಿದ್ಧಲಿಂಗಯ್ಯನವರ ಸಾಹಿತ್ಯಿಕ, ಸಾಮಾಜಿಕ ಬದುಕನ್ನು ರೂಪಿಸಿದೆ ಎಂದರೆ ತಪ್ಪಾಗಲಾರದು. ಸಿದ್ಧಲಿಂಗಯ್ಯನವರು ಪ್ರತಿಭೆ ಕೇವಲ ಓದಿಗೆ ಮಾತ್ರ ಸೀಮಿತವಾದದ್ದಲ್ಲ, ಬದಲಾಗಿ ಸಾಂಸ್ಕೃತಿಕವಾಗಿಯೂ ಜೀವನ ಪಡೆದುಕೊಂಡಿದೆ. 8ನೇ ತರಗತಿ ಓದುತ್ತಿದ್ದಾಗಲೇ ಅಂಬೇಡ್ಕರ್ ಕಬಡ್ಡಿ ಟೀಮ್ AKT ತಂಡವನ್ನು ಕಟ್ಟಿ 3 ವರ್ಷ ಸತತವಾಗಿ ಆ ತಂಡದ ನಾಯಕರಾಗಿದ್ದರು ಹಾಗೂ ಒಳ್ಳೆಯ ರೈಡರ್ ಎಂದು ಹೆಸರಾಗಿದ್ದರು. ಇದಲ್ಲದೆ ಬಹುಮುಖ ಪ್ರತಿಭೆಯ ಇವರು ಒಳ್ಳೆಯ ಹಾಡುಗಾರರಾಗಿಯೂ ಗುರುತಿಸಿಕೊಂಡಿದ್ದರು. ಹಿರಿಯ ಮಿತ್ರರಾದ ಬಸವಣ್ಣನವರು ಕೊಟ್ಟ ಅವತಾರ ಪುರುಷ ಅಂಬೇಡ್ಕರ್ ಎನ್ನುವ ಪುಸ್ತಕವನ್ನು ಓದಿದ ಇವರು ಅಂಬೇಡ್ಕರ್ ಅವರ ಅಪ್ರತಿಮ ಹೋರಾಟದ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಅವರ ವಿಚಾರಗಳನ್ನು ಓದಿ ತಿಳಿದುಕೊಳ್ಳಬೇಕೆಂಬ ಜ್ಞಾನದ ಹಂಬಲವನ್ನು ಮೈಗೂಡಿಸಿಕೊಂಡರು. ನಿಲಯ ಪಾಲಕರಾಗಿದ್ದ ಡಿ ವೆಂಕಟಯ್ಯನವರು ಉನ್ನತ ಸ್ಥಾನಕ್ಕೆ ಹೋಗಿದ್ದ ಹಿರಿಯ ವಿಚಾರವಂತರು. ರಾಜಕಾರಣಿಗಳು ಆದ ಬಿ ರಾಚಯ್ಯ, ಆರ್ ಭರಣಯ್ಯ, ಎಸ್ ನಿಜಲಿಂಗಪ್ಪ, ಡಿ ಆರ್ ನಂಜಯ್ಯ, ಕೆ ಭೀಮಯ್ಯ ಮುಂತಾದ ಗಣ್ಯರನ್ನು ಕರೆಸಿ ಹಾಸ್ಟೆಲ್ನಲ್ಲಿ ಸಮಾರಂಭವನ್ನು ಏರ್ಪಡಿಸಿ ಅವರುಗಳಿಂದ ಭಾಷಣ ಮಾಡುತ್ತಿದ್ದರು. ಆ ಗಣ್ಯರ ಭಾಷಣೆಗಳನ್ನು ಕೇಳುತ್ತಿದ್ದ ಚುರುಕು ವ್ಯಕ್ತಿತ್ವದ ಬಾಲಕ ಸಿದ್ಧಲಿಂಗಯ್ಯನವರ
ಎಳೆಯ ಮನಸ್ಸು ದಲಿತರಿಗೆ ಘೋರ ಅನ್ಯಾಯವಾಗಿದೆ. ಅಂಬೇಡ್ಕರ್ ಹೇಳಿದ ಮಾರ್ಗದಲ್ಲಿ ಶೋಷಿತರ ಪರ ಹೋರಾಡಬೇಕು. ಈ ಸಮಾಜದಲ್ಲಿ ದಲಿತರ ಪರವಾಗಿ ದನಿ ಎತ್ತಬೇಕು. ಚೆನ್ನಾಗಿ ಓದಿ ಜಡ್ಜ್ ಅಥವಾ MLA ಆಗಬೇಕು ಎಂದು ಆಲೋಚಿಸಿದ್ದು ಉಂಟು. ಅಂಬೇಡ್ಕರ್ ಅವರನ್ನು ಕುರಿತ ಭಾಷಣಗಳು ಇವರನ್ನು ಹೆಚ್ಚು ಪ್ರಭಾವಿಸಿವೆ. ರಿಪಬ್ಲಿಕನ್ ಪಕ್ಷದ MLA ಆಗಿದ್ದ ಪ್ರೊಫೆಸರ್ SS ಅರಕೇರಿಯವರು ಇವರಿಗೆ ಓದಲು ಅಂಬೇಡ್ಕರ್ ಪುಸ್ತಕಗಳನ್ನು ಕೊಡುತ್ತಿದ್ದರು. ಈ ಎಲ್ಲ ಬಗೆಯ ಪ್ರೇರಣೆಯಿಂದಾಗಿ ಯುವಕರಾಗಿದ್ದ ಸಿದ್ದಲಿಂಗಯ್ಯನವರು 1967ರಲ್ಲಿ ಅಂಬೇಡ್ಕರ್ ಪ್ರಚಾರ ಸಮಿತಿಯನ್ನು ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ಚಿಕ್ಕ ವಯಸ್ಸಿನಲ್ಲಿ ನಡೆಸಿ ವಯಸ್ಸನ್ನು ಮೀರಿದ ಪ್ರೌಢ ವ್ಯಕ್ತಿತ್ವವನ್ನು ವಿದ್ಯಾರ್ಥಿ ದಿಸೆಯಲ್ಲಿಯೇ ರೂಢಿಸಿಕೊಂಡಿದ್ದರು. ಧನ್ಯವಾದಗಳು.